Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ದೇಶದಲ್ಲಿ 1950 ರಿಂದ 2015 ರವರೆಗೆ ಗಣತಿಯನ್ನ ಮಾಡಿದ್ದನ್ನ ನೋಡ್ತಾ ಹೋದ್ರೆ ಇದರಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿಯಾಗಿ ಹಿಂದೂಗಳ ಸಂಖ್ಯೆ ಕಡಿಮೆಯಾಗಿದೆ ಅನ್ನುವಂಥದ್ರ ಬಗ್ಗೆ ಆರ್ಥಿಕ ಸಲಹಾ ಸಮಿತಿ ಒಂದು ರಿಪೋರ್ಟ್ ಕೊಟ್ಟಿದೆ. ಸೊ ಈ ಒಂದು ರಿಪೋರ್ಟ್ ಈಗ ರಾಜಕೀಯ ಕದನಕ್ಕೂ ಕೂಡ ಕಾರಣವಾಗಿದೆ. ಈಗ ಎಲೆಕ್ಷನ್ ಇರುವಾಗ ಇನ್ನು 4 ಹಂತದ ಚುನಾವಣೆ ಬಾಕಿ ಇರುವಾಗ ಯಾಕೆ ಈ ವರದಿಯನ್ನ ಬಿಡುಗಡೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆ ಎದ್ದಿದೆ. ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗಿದೆ. ಹಾಗಾದ್ರೆ ಈ ವರದಿಯಲ್ಲಿ ಇರುವಂತಹ ಅಂಶಗಳೇನು, ಯಾಕೆ ಇದು ರಾಜಕೀಯವಾಗಿ ಇಷ್ಟೊಂದು ಜಟಾಪಟಿಗೆ ಕಾರಣವಾಗ್ತಾ ಇದೆ, ಬನ್ನಿ ನೋಡೋಣ. ದೇಶದಲ್ಲಿ ಹಿಂದೂಗಳ ಸಂಖ್ಯೆ 7.8ರಷ್ಟು ಕುಸಿತ, ಕಿಡಿ ಹೊತ್ತಿಸಿದ ಆರ್ಥಿಕ ಸಲಹಾ ಸಮಿತಿ ವರದಿ. ಲೋಕಸಭಾ ಚುನಾವಣೆ ವೇಳೆನೇ ಧರ್ಮಗಳ ಜನಸಂಖ್ಯೆ ವರದಿ ಕಿಡಿ ಹೊತ್ತಿಸಿದೆ. ತೆಲಂಗಾಣದಲ್ಲಿ ಭಾಷಣ ಮಾಡಿದ್ದ ಗೃಹ ಸಚಿವ ಅಮಿತ್ ಶಾ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಂ ಮೀಸಲಾತಿ ತೆಗೆದು ಎಸ್ಸಿ ಎಸ್ಟಿ ಒಬಿಸಿಗೆ ನೀಡುವುದಾಗಿ ಹೇಳಿದ್ದಾರೆ. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇದರ ಬೆನ್ನಲ್ಲೇ ಇದೀಗ ಆರ್ಥಿಕ ಸಮೀಕ್ಷೆ ಬಿಡುಗಡೆ ಮಾಡಲಾಗಿದೆ. ಇದೀಗ ಈ ವರದಿ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಸಮಿತಿ ನೀಡಿರುವ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಹಿಂದೂಗಳ ಪ್ರಮಾಣ 84% 78% ಕುಸಿತವಾಗಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. 1950ರಲ್ಲಿ ಭಾರತದ ಹಿಂದೂಗಳ ಪ್ರಮಾಣ 84% ಇತ್ತು. 2015ರಲ್ಲಿ ಹಿಂದೂಗಳ ಪ್ರಮಾಣ 75% ಇಳಿಕೆಯಾಗಿದೆ. ಭಾರತದಲ್ಲಿ ಮುಸ್ಲಿಮರ ಪ್ರಮಾಣ 9.84ರಿಂದ 14.09ಕ್ಕೆ ಏರಿಕೆಯಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಭಾರತದಲ್ಲಿ ಕ್ರಿಶ್ಚಿಯನ್ನರು 5.38ರಷ್ಟು, ಸಿಖ್ಖರು 6.58ರಷ್ಟು ಹೆಚ್ಚಳವಾಗಿದ್ದಾರೆ. ಬಾಂಗ್ಲಾದಲ್ಲಿ ಮುಸ್ಲಿಂ ಪ್ರಮಾಣ 18.5, ಪಾಕ್ನಲ್ಲಿ 3.75ರಷ್ಟು ಹೆಚ್ಚಳವಾಗಿದೆ. 167 ದೇಶಗಳ ಬೆಳವಣಿಗೆ ಬಗ್ಗೆ ಅಧ್ಯಯನದ ವರದಿಯನ್ನ ಬಿಡುಗಡೆ ಮಾಡಲಾಗಿದೆ. 123 ದೇಶದಲ್ಲಿ ಬಹುಸಂಖ್ಯಾತರ ಸಂಖ್ಯೆ ಇಳಿಕೆಯಾಗಿದೆ, ಅಲ್ಪಸಂಖ್ಯಾತರು ವೃದ್ಧಿಯಾಗಿದ್ದಾರೆ. ಭಾರತ, ನೇಪಾಳ, ಮಯನ್ಮಾರ್ನಲ್ಲಿ ಬಹುಸಂಖ್ಯಾತರ ಸಂಖ್ಯೆ ಕುಸಿತವಾಗಿರುವುದು ವರದಿಯಲ್ಲಿ ಬಹಿರಂಗವಾಗಿದೆ. ಇನ್ನು ಆರ್ಥಿಕ ಸಲಹಾ ಸಮಿತಿ ವರದಿ ಬಗ್ಗೆ ಪ್ರಿಯಾಂಕಾ ಗಾಂಧಿ ಲೇವಡಿ ಮಾಡಿದ್ದಾರೆ. ಇದು ಬಿಜೆಪಿ ವರದಿ ಅಂತ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. आर्थिक सलाहकार परिषद की एक स्टडी में पाया गया है 1950 से 2015 के बीच हिंदुओं की आबादी 7.8% घट गई है, जबकि भारत की जनसंख्या में अल्पसंख्यक समूहों की हिस्सेदारी बढ़ गई है. ये सवाल कहाँ से आया आपके पास? ऑफिस की तरफ से ना? ऑफिस को बोलो प्रियंका जी पूछ रहे हैं किसने भेजा उन्हें. ಎಐಎಂಐಎಂ ನಾಯಕ ಅಸಾದುದ್ದೀನ್ ಓವೈಸಿ ಇದು ವಾಟ್ಸ್ಆಪ್ ಯೂನಿವರ್ಸಿಟಿ ವರದಿ ಇರಬೇಕು ಅಂತ ಲೇವಡಿ ಮಾಡಿದ್ದಾರೆ. किसकी रिपोर्ट है ये? किसकी रिपोर्ट है वो बोलिए पहले आप, और रिपोर्ट फॉरवर्ड करिए, हम पढ़ के बोलेंगे. ऐसा नहीं बोल सकते, आपकी बात पे भरोसा नहीं करते हम. नहीं, रिपोर्ट किसकी है ये? रिपोर्ट कौन बनाया है? इसमें जो लिखा गया है नहीं, लिखा नहीं गया. लिखा नहीं गया है. व्हाट्सएप यूनिवर्सिटी का तो नहीं बोलेंगे. रिपोर्ट किसने बनाई, किसकी रिपोर्ट है बताइए. ಜೂನ್ 4ಕ್ಕೆ ಇಂಡಿಯಾ ಸರ್ಕಾರ ಎಂದ ರಾಹುಲ್ ಗಾಂಧಿ. ಇನ್ನೊಂದೆಡೆ ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ ಜೂನ್ 4ರಂದು ದೇಶದಲ್ಲಿ ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆಯಾಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಆಗಸ್ಟ್ 15ರ ಒಳಗೆ ಖಾಲಿ ಇರುವ 30 ಲಕ್ಷ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭಿಸುವುದಾಗಿ ಹೇಳಿದ್ದಾರೆ. हम भर्ती भरोसा स्कीम ला रहे हैं. 4 जून को इंडिया गठबंधन की सरकार आ रही है. 15 अगस्त तक भर्ती भरोसा स्कीम में 30 लाख युवाओं को रोजगार देने का काम शुरू हो जाएगा. ಒಟ್ನಲ್ಲಿ ದೇಶದಾದ್ಯಂತ ಇನ್ನು 4 ಹಂತಗಳ ಮತದಾನ ನಡೆಯಲಿದ್ದು ನಾಯಕರು ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ತಮ್ಮ ಅಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ. ಹರೀಶ್, TV9, ನವದೆಹಲಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.